ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ವರ್ಡ್ಸ್ ಅಂದರೆ ಆಗಾಗ ಹೆಚ್ಚಾಗಿ ಬಳಸುವ ಪದಗಳನ್ನು ನೋಡೋಣ ಮತ್ತು ಆ ಪದಗಳನ್ನು ಬಳಸಿ ವಾಕ್ಯಗಳನ್ನು ಕಲಿಯೋಣ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಅಡ್ವಾನ್ಸ್ಡ್ ಆಗಿ ಇಂಗ್ಲೀಷ್ ಮಾತಾಡಬಹುದು. ಮೊದಲಿಗೆ ರೇರ್ಲಿ ಅಂದರೆ ಅಪರೂಪಕ್ಕೆ. ಅವಳು ತನ್ನ ಹಿಂದಿನ ಬಗ್ಗೆ ಅಪರೂಪಕ್ಕೆ ಮಾತನಾಡುತ್ತಾಳೆ ಅಂದರೆ ಶಿ ರೇರ್ಲಿ ಟಾಕ್ಸ್ ಅಬೌಟ್ ಹರ್ ಪಾಸ್ಟ್. ಶಿ ರೇರ್ಲಿ ಟಾಕ್ಸ್ ಅಬೌಟ್ ಹರ್ ಪಾಸ್ಟ್. ಆಫನ್ ಅಂದರೆ ಆಗಾಗ ಅಥವಾ ಮೇಲಿಂದ ಮೇಲೆ. ಅವನು ಆಗಾಗ್ಗೆ ಅವಳನ್ನು ಭೇಟಿಯಾಗುತ್ತಾನೆ ಅಂದರೆ ಹಿ ಮೀಟ್ಸ್ ಹರ್ ಆಫನ್. ಹಿ ಮೀಟ್ಸ್ ಹರ್ ಆಫನ್. ನೆವರ್ ಅಂದರೆ ಎಂದಿಗೂ ಅಥವಾ ಇನ್ಮುಂದೆ. ನಾನು ಇನ್ನು ಮುಂದೆ ಆ ಅಂಗಡಿಯಲ್ಲಿ ಶಾಪಿಂಗ್ ಮಾಡುವುದಿಲ್ಲ ಅಂದರೆ ಐ ವಿಲ್ ನೆವರ್ ಶಾಪ್ ಅಟ್ ದಟ್ ಸ್ಟೋರ್ ಅಗೇನ್. ಐ ವಿಲ್ ನೆವರ್ ಶಾಪ್ ಅಟ್ ದಟ್ ಸ್ಟೋರ್ ಅಗೇನ್. ಇವೆಂಚುವಲಿ ಅಂದರೆ ಅಂತಿಮವಾಗಿ. ನಾವು ಅಂತಿಮವಾಗಿ ಯಶಸ್ವಿಯಾಗುತ್ತೇವೆ ಎಂದು ನನಗೆ ಖಾತ್ರಿ ಇದೆ ಅಂದರೆ ಐ ಆಮ್ ಶ್ಯೂರ್ ದಟ್ ವಿ ವಿಲ್ ಸಕ್ಸೀಡ್ ಇವೆಂಚುವಲಿ. ಐ ಆಮ್ ಶ್ಯೂರ್ ದಟ್ ವಿ ವಿಲ್ ಸಕ್ಸೀಡ್ ಇವೆಂಚುವಲಿ. ರೀಸೆಂಟ್ಲಿ ಅಂದರೆ ಇತ್ತೀಚೆಗೆ. ಅವನು ಇತ್ತೀಚೆಗೆ ನನ್ನನ್ನು ಭೇಟಿಯಾದನು ಅಂದರೆ ಹಿ ಮೆಟ್ ಮೀ ರೀಸೆಂಟ್ಲಿ. ಹಿ ಮೆಟ್ ಮೀ ರೀಸೆಂಟ್ಲಿ. ಆಲ್ವೇಸ್ ಅಂದರೆ ಯಾವಾಗಲೂ. ಅವನು ಯಾವಾಗಲೂ ಗೆಲ್ಲಲು ಪ್ರಯತ್ನಿಸುತ್ತಾನೆ ಅಂದರೆ ಹಿ ಆಲ್ವೇಸ್ ಟ್ರೈಸ್ ಟು ವಿನ್. ಹಿ ಆಲ್ವೇಸ್ ಟ್ರೈಸ್ ಟು ವಿನ್. ಯೂಶ್ವಲಿ ಅಂದರೆ ಸಾಮಾನ್ಯವಾಗಿ. ನಾನು ಸಾಮಾನ್ಯವಾಗಿ ಸುಮಾರು 8 ಗಂಟೆಗೆ ಎದ್ದೇಳುತ್ತೇನೆ ಅಂದರೆ ಐ ಯೂಶ್ವಲಿ ಗೆಟ್ ಅಪ್ ಅರೌಂಡ್ 8 o'clock. ಐ ಯೂಶ್ವಲಿ ಗೆಟ್ ಅಪ್ ಅರೌಂಡ್ 8 o'clock. ರೆಗ್ಯುಲರ್ಲಿ ಅಂದರೆ ನಿಯಮಿತವಾಗಿ. ಮಾರಾಟ ತಂಡವು ನಿಯಮಿತವಾಗಿ ಭೇಟಿಯಾಗುತ್ತದೆ ಅಂದರೆ ದ ಸೇಲ್ಸ್ ಟೀಮ್ ಮೀಟ್ಸ್ ರೆಗ್ಯುಲರ್ಲಿ. ದ ಸೇಲ್ಸ್ ಟೀಮ್ ಮೀಟ್ಸ್ ರೆಗ್ಯುಲರ್ಲಿ. ಫ್ರೀಕ್ವೆಂಟ್ಲಿ ಅಂದರೆ ಆಗಾಗ ಅಥವಾ ಮೇಲಿಂದ ಮೇಲೆ. ಆಫನ್ಗೂ ಕೂಡ ಸೇಮ್ ಮೀನಿಂಗ್. ನೀವು ಆಗಾಗ್ಗೆ ಪ್ರಯಾಣಿಸುತ್ತೀರಾ ಅಂದರೆ ಡು ಯು ಟ್ರಾವೆಲ್ ಫ್ರೀಕ್ವೆಂಟ್ಲಿ. ಡು ಯು ಟ್ರಾವೆಲ್ ಫ್ರೀಕ್ವೆಂಟ್ಲಿ. ಜನರಲಿ ಅಂದರೆ ಸಾಮಾನ್ಯವಾಗಿ. ಯೂಶ್ವಲಿ ಅಂದರೂ ಕೂಡ ಸಾಮಾನ್ಯವಾಗಿ. ಅವರು ಸಾಮಾನ್ಯವಾಗಿ ತಮ್ಮ ರಜಾದಿನಗಳ ಬಗ್ಗೆ ಮಾತನಾಡಿದರು ಅಂದರೆ ಹಿ ಟಾಕ್ಡ್ ಜನರಲಿ ಅಬೌಟ್ ಹಿಸ್ ಹಾಲಿಡೇಸ್. ಹಿ ಟಾಕ್ಡ್ ಜನರಲಿ ಅಬೌಟ್ ಹಿಸ್ ಹಾಲಿಡೇಸ್. ಕಾನ್ಸ್ಟೆಂಟ್ಲಿ ಅಂದರೆ ನಿರಂತರವಾಗಿ. ಅವರು ನಿರಂತರವಾಗಿ ವಾದಿಸುತ್ತಾರೆ ಅಂದರೆ ದೇ ಕಾನ್ಸ್ಟೆಂಟ್ಲಿ ಆರ್ಗ್ಯೂ. ದೇ ಕಾನ್ಸ್ಟೆಂಟ್ಲಿ ಆರ್ಗ್ಯೂ. ಎವರ್ ಎಂದೆಂದಿಗೂ ಅಂದರೆ ನೀನು ಎಂದೆಂದಿಗೂ ಹಠಮಾರಿ ಅಂದರೆ ಯು ಆರ್ ಆ್ಯಸ್ ಸ್ಟಬ್ಬನ್ ಆ್ಯಸ್ ಎವರ್. ಯು ಆರ್ ಆ್ಯಸ್ ಸ್ಟಬ್ಬನ್ ಆ್ಯಸ್ ಎವರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್.